ಪಿಕ್ಚರ್ ಭಾಳ ಚೆನ್ನಾಗಿತ್ತು. ಬಡವ್ರ ಮಕ್ಕಳು ಓದೋದು ಎಷ್ಟು ಕಷ್ಟಪಟ್ಟು ಓದಿ ರ್ಯಾಂಕ್ ಬಂದರು ಅಂದರೆ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಮೊಬೈಲ್ದು ಉಪಯೋಗದ್ದು ಉಪಯೋಗ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಯಾರ. ಅದನ್ನ ಭಾಳ ಉಪಯೋಗ ಮಾಡೋದ್ರಿಂದ ಏನು ತ್ರಾಸ ಆಗುತ್ತೆ ಅನ್ನೋದನ್ನು ತೋರಿಸ್ಯಾರ. ಪಿಕ್ಚರ್ ಭಾಳ ಚೆನ್ನಾಗಿ ಹೇಳಬೇಕು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಮಗೆ ಚೆನ್ನಾಗಿ ಅರ್ಥ ಆಯಿತು, ಆದರೆ ಅದು ಮಕ್ಕಳಿಗೆ ತಲುಪೋದು ಕಷ್ಟ ಅಷ್ಟೇ. ಮೊಬೈಲ್ದು ಯೂಸ್ ಮಿಸ್ಯೂಸ್ ಎರಡೂ ಹೆಂಗಿರ್ತದೆ. ಆಮೇಲೆ ಬಡವ್ರ ಮಕ್ಕಳಿಗೆ ಓದೋ ಇಂಟ್ರೆಸ್ಟ್ ಇರ್ತೈತಿ, ಆದರೆ ಅವ್ರಿಗೆ ಫೆಸಿಲಿಟಿ ಇರೋಂಗಿಲ್ಲ. ಅದನ್ನು ಅವರು ಹೆಂಗೆ ಉಪಯೋಗ ಮಾಡ್ಕೊಂಡು ಮುಂದೆ ಬರ್ತಾರೆ. ಅದು ಮೂವಿ ತುಂಬ ಚೆನ್ನಾಗಿತ್ತು, ನೋಡಿಸ್ಕೊಂಡೋಯ್ತು. ಮಧ್ಯದಲ್ಲಿ ಎಲ್ಲೂ ಬೇಜಾರಾಗಲಿಲ್ಲ. ಅದರ ದುಃಖಕರ ಸಂಗತಿಗಳು ಭಾಳ ತೋರಿಸಿದ್ದಕ್ಕೆ ಸ್ವಲ್ಪ ದುಃಖ ಆಯಿತು. ಪಿಕ್ಚರ್ ಒಳ್ಳೆ ಇದೆ, ಸ್ಟೋರಿ ಅರ್ಥ ಆಗೋಂಗಿದೆ ಮನಸ್ಸಿಗೆ. ಅದರ ಮೊಬೈಲ್ ಬಗ್ಗೆ ಹುಡುಗರು ಇದ್ರ ಬಗ್ಗೆ ಭಾಳ ತಿಳ್ಕೊಳ್ಳೋದಿದೆ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಮೊಬೈಲ್ ಬಗ್ಗೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಒಳ್ಳೆಯದು. ಆದರೆ ಬಡ ಮಕ್ಕಳು ಕಲಿಬೇಕಂತಂದರೆ ಎಷ್ಟು ತೊಂದರೆ ಇದೆ, ಅದಕ್ಕೆ ಸಹಾಯ ಆಗಬೇಕು ಅಂಥೇಳಿ ನನಗೆ ಅನಿಸಿದೆ. ಥ್ಯಾಂಕ್ ಯು. ನಮಸ್ಕಾರ. ಪಿಕ್ಚರ್ ತುಂಬ ಚೆನ್ನಾಗಿತ್ತು. ನರೇಂದ್ರ ಮೋದಿಯವರ ಬೇಟಿ ಬಚಾವ್ ಬೇಟಿ ಪಢಾವೋ ಅಭಿಯಾನ ಏನಿತ್ತು ಅದನ್ನು ಪೂರ್ತಿ ಕೈ ಅಡ್ಡ ಹಿಡಿದ್ರು. ಅದನ್ನು ತೋರಿಸಿದಾಗಿತ್ತು. ಹಾಗೆ ಹೆಣ್ಣು ಮಗು ಒಂದು ಕಲಿಯೋದು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಹಾಗೆ ಒಂದು ಮೊಬೈಲಿಂದ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಎರಡನ್ನೂ ತೋರಿಸಿದ್ದಾರೆ. ಅದನ್ನು ಹೇಗೆ ಬಳಸ್ತೇವೆ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ನನಗೆ ಪಿಕ್ಚರ್ ತುಂಬಾ ಖುಷಿಯಾಯಿತು. ಹಾಗೆ ಪ್ರೊಡ್ಯೂಸರ್ ಆದ ರಾಜಶೇಖರ್ ದಾವಣಗೆರೆ ಅವ್ರದ್ದು ರೋಲ್ ತುಂಬ ಚಿಕ್ಕದಾದರೂ ಅದಕ್ಕೆ ತುಂಬ ಜೀವ ತುಂಬಿ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್.